ಹೆಲೋ ಗೈಸ್, ನಾನು ನಿಮ್ಮ ರೈಡರ್ ರೆಬೆಲ್. ಇನ್ನೊಂದು ವ್ಲಾಗಿಗೆ ಸ್ವಾಗತ. ಬನ್ನಿ, ಇವತ್ತು ಏನೇನಿರುತ್ತೆ ವ್ಲಾಗಲ್ಲಿ ನೋಡೋಣ, ಏನೇನು ಸಿಗುತ್ತೆ ನೋಡೋಕ್ಕೆ. समंदर जिसको देना हो उसे कतरा नहीं देता, खुदा जिससे मोहब्बत करता है उसे दुनिया की दौलत नहीं देता. वाह 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 वाह, यार इमरान हाशमी फ़ैन हो. ಇದು ನಮ್ಮ ಮಳೆ ಏರಿಯಾ, ನಾವೆಲ್ಲ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ವಿನಾಯಕ್ ನಗರ. ಏರಿಯಾ ವೈಬ್ಸೇ ಒಂಥರ ಡಿಫ್ರೆಂಟ್ ಗುರು. ನಮ್ಮ ಹಳೆ ಏರಿಯಾಗೆ ಬಂದರೆ ನಾವು ಒಂಥರ ವೈಬ್ಸೇ ಸೂಪರಾಗಿರುತ್ತೆ. ಎಲ್ಲ ಹಣ ಬರ್ತೀಯಾ? ಸಿಲಿಂಡ್ರ್ಗಳು ಹಾಕೊಂಡು ಅಣ್ಣ ನೋಡ್ತವ್ರೆ. ಬರೋ ಒಂದು ನಿಮಿಷ. ಓ ಮೇಡಮ್ಮು ಓಡಿಸ್ತಾ ಇರೋದು ಗಾಡಿ.
ಇದು ಸೆಕೆಂಡ್ ವ್ಲಾಗು. ಹೇಗೆ ಬರ್ತಾಯಿದೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ವಿಡಿಯೋ ಆ್ಯಂಗಲ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಹೇಳಿ, ಸಜೆಸ್ಟ್ ಮಾಡಿ ಯಾವ ಥರ ಬರುತ್ತೆ ಅಂತ. ಇದೆಲ್ಲ ಶಾರ್ಟ್ ಕಟ್ಗಳು, ಸಿಗ್ನಲ್ ಎಲ್ಲ ಅವಾಯ್ಡ್ ಮಾಡ್ಬೋದು ಆರಾಮಾಗಿ. RBI ಲೇಔಟ್ ಹತ್ರ ಹೋಗಬೇಕು, ಅದಕ್ಕೆ ಇದೊಂದು ಒಳ್ಳೆ ಶಾರ್ಟ್ ಕಟ್ಟು. ಸಿಗ್ನಲ್ ಯಾವುದು ಸಿಗಲ್ಲ. 5 ನಿಮಿಷ. ರೋಡ್ ಕೂಡ ಸ್ವಲ್ಪ ದೂರ ಆಗ್ಬೋದು, ಬಟ್ ಏನಂದರೆ ಫ್ರೀಯಾಗಿ ಹೋಗ್ಬೋದು, ಸಿಗ್ನಲ್ ಇರಲ್ಲ. L&T ಸೌತ್ ಸಿಟಿ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಐತೆ, ಸ್ಟ್ರೀಟ್ ಲೈಟ್ಗಳೇ ಇಲ್ಲ ನೋಡಿ. ಎಷ್ಟು ಕತ್ಲೈತೆ ರೋಡಲ್ಲಿ, ಹಂಪೆ ಕಾಣಲ್ಲ. ದೊಡ್ಡ ಅಪಾರ್ಟ್ಮೆಂಟ್ ಐತೆ, ಆದರೂ ಏನೂ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ ಕರೆಕ್ಟಾಗಿ. ಆಗಿ 2 ವ್ಲಾಗ್ಸು ನೈಟ್ ಇದೆ ಬರ್ತಾ ಇದೆ. ನೆಕ್ಸ್ಟು ಡೇ ವ್ಲಾಗು ಮಾಡೋಣ. ಏನಂದರೆ ಬೆಳಗ್ಗೆ ಆಫೀಸಿಗೆ ಲೇಟ್ ಆಗಿಬಿಡುತ್ತೆ, ಸೊ ಇದೆಲ್ಲ ಸೆಟಪ್ ಮಾಡಿಕೊಂಡು ಹೊರಡಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಬೇಗ ಎದ್ದೇಳಬೇಕು, ಬೇಗ ಎದ್ದು ಮಾಡ್ಕೊಂಡು ಬರ್ತೀನಿ. ಡೇ ವ್ಲಾಗ್ಸು ತೋರಿಸ್ತೀನಿ ನಿಮಗೆ. ನನ್ನ ಸೆಟಪ್ ಎಲ್ಲ ನಾನು ತರಿಸಿರೋದು ಬಂದ್ಬಿಟ್ಟು ಅಮೆಝಾನಲ್ಲೇ. ಜಸ್ಟ್ ಒಂದು ಚೆಸ್ಟ್ ಮೌಂಟ್ ತರಿಸಿದ್ದೀನಿ. ಅದರಲ್ಲಿ 2 ಟೈಪು ಇದೆ, ಕ್ಯಾಮ್ರಾದು ಇದೆ ಮತ್ತು ಮೊಬೈಲ್ದು ಇದೆ. ನಾನು ಮೊಬೈಲ್ದು ತೊಗೊಂಡಿದ್ದೀನಿ ಚೆಸ್ಟ್ ಮೌಂಟು, ಮತ್ತು ಒಂದು ಮೈಕ್ ತೊಗೊಂಡಿದ್ದೀನಿ, ಕಾರ್ಡ್ಲೆಸ್ ಮೈಕ್ ಒಂದು ತೊಗೊಂಡಿದ್ದೀನಿ. 2 ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಬೇಕಂದರೆ ಯಾರಾದರೂ ನ್ಯೂ ವ್ಲಾಗ್ಸ್ ಸ್ಟಾರ್ಟ್ ಮಾಡೋರಿದ್ರೆ ಸೊ ಲಿಂಕ್ ಮುಖಾಂತರ ತರಿಸ್ಕೋಬೋದು. ಜಸ್ಟ್ ಅಮೆಝಾನಲ್ಲಿ ಹೋಗಿ ನೀವು ಟೈಪ್ ಮಾಡಿದ್ರೆ ಬರುತ್ತೆ, ಮೊಬೈಲ್ ಚೆಸ್ಟ್ ಮೌಂಟ್ ಅಂತ ಹಾಕಿ ಬರುತ್ತೆ. ಸೊ ನಾನು 2 ಸೆಟಪ್ಪು 2 ಸೇರಿ ನನಗೆ 1150 ರುಪೀಸ್ ಬಿದ್ದಿದೆ. ಸೊ ಸ್ಟಾರ್ಟಿಂಗ್ ಮಾಡೋರಿಗೆ, ಇನ್ವೆಸ್ಟ್ಮೆಂಟ್ ಇಲ್ಲ ಅನ್ನೋರಿಗೆ ನಂತರ
ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಗುಡ್ಡು, ಯಾಕಂದರೆ ನಿನ್ನೆ ರೆಕಾರ್ಡ್ ಮಾಡಿರೋ ವೀಡಿಯೋಲು ಒಳ್ಳೆ ಕ್ವಾಲಿಟಿ ಬಂದಿದೆ. ನೋ ಡೌಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ವಾಯ್ಸ್ ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಸೊ ನನಗೇನೋ ಓಕೆ ಅನಿಸ್ತು, ಜಸ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮಗೂ ಬೇಕಂದರೆ ತಗೊಳ್ಳಿ. ಇಲ್ಲೊಂದು ಮಯೂರ ಇದೆ, ಮಯೂರಲ್ಲಿ ಒಬ್ಬಟ್ಟು ಬೇಕಂತೆ ಮನೆಗೆ, ಅಮ್ಮ ಒಬ್ಬಟ್ಟು ಕೇಳಿದ್ದಾರೆ. ಸೊ ಒಬ್ಬಟ್ಟು ತಗೊಂಡು ಹೋಗೋಣ. ಟೇಸ್ಟ್ ಇಲ್ಲಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಲ್ಲೇ ಬಂದು ತಗೋತೀವಿ. ಅಷ್ಟೆಲ್ಲನೂ ಚೆನ್ನಾಗಿರುತ್ತೆ, ಚಾಟ್ಸ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ. ಡಿಮ್ಯಾಂಡಿ ಹೊಡಿತಾ ಇದ್ದೀನಿ, ಅಣ್ಣ ಎಲ್ಲಿ ನೋಡ್ಕೊಂಡು ಬರ್ತಾವನಂತಾನೆ ಅರ್ಥ ಆಗಲಿಲ್ಲ ನನಗಂತೂ. A few moments later. ಹೋಳಿಗೆ ಇಸ್ಕೊಂಡಿದ್ದಾಯ್ತು. ಸೊ ಬನ್ನಿ ಹೊರಡೋಣ, ಮುಂದೆ ನೋಡೋಣ ಏನಿರುತ್ತೆ ವ್ಲಾಗಲ್ಲಿ. ಫಸ್ಟ್ ವ್ಲಾಗು ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಮಾತಾಡೋಕ್ಕೆ, ವ್ಲಾಗಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ. ಮೇನು ಚೆಸ್ಟ್ ಮೌಂಟ್ ಹಾಕಿರೋದಕ್ಕೆ ರೀಸನ್ ಏನಂದರೆ, ಮೊಬೈಲು ಒಂದು ಹೆಲ್ಮೆಟ್ ಬರಾಗುತ್ತೆ, ಇನ್ನೊಂದು ಏನಂದರೆ ಒಂಥರ ನೋಡ್ತಾರೆ ಜನ, ಏನು ಇವನು ಹುಚ್ಚಿನ ಥರ ಹಿಂಗೆ ಹಾಕೊಂಡು ಹೋಯ್ತವನಲ್ಲ ಅಂತ. ಸೊ ಫಸ್ಟು ನಾನು ಟ್ರೈ ಮಾಡಿ ಆ್ಯಂಗಲ್ ಚೆನ್ನಾಗಿ ಬಂದಿಲ್ಲ ಅದೊಂದು, ಮತ್ತು ಜನ ಹೆಂಗೆ ನೋಡ್ತಾರೆ ಅಂದರೆ ಯಾವನ್ ಇವನು ಹಿಂಗೆ ಹಾಕೊಂಡು ಹೋಯ್ತವನಲ್ಲ ಅಂತ ನೋಡ್ತಾರೆ. ಸೊ ಚೆಸ್ಟ್ ಮೌಂಟ್ ಇದ್ದರೆ ಅಷ್ಟೊಂದು ಗೊತ್ತಾಗಲ್ಲ ಜನಕ್ಕೆ, ಕಾಣಿಸಲ್ಲ ಅಷ್ಟು. ಹೆಲ್ಮೆಟಲ್ಲಿದ್ದರೆ ಲೈಟಾಗಿ ಕಾಣಿಸುತ್ತೆ, ಮೊಬೈಲ್ ಬೇರೆ ಈ ದಪ್ಪ ಇರುತ್ತೆ. ಅದಕ್ಕೋಸ್ಕರ ಚೆಸ್ಟ್ ಮೌಂಟ್ ಇಸ್ ಎ ಬೆಟರ್ ಆಪ್ಷನ್ನು. ಒಂದು ಏನಂದರೆ ಡಿಸ್ಅಡ್ವಾಂಟೇಜ್ ಏನಂದರೆ, ಹೆಲ್ಮೆಟ್ಟು ಫೇಸು ತಿರುಗಿದಾಗ ಅದು ಸ್ಟ್ರೈಟಾಗೇ ಇರುತ್ತೆ, ನಾವೇನು ಎಕ್ಸಾಕ್ಟಾಗಿ ನೋಡ್ತಾ ಇದ್ದೀವಿ ಆ ಪಾಯಿಂಟ್ ಆಫ್ ವ್ಯೂ ಕಾಣಲ್ಲ. ಓಕೆ, ನೋಡೋಣ ಫ್ಯೂಚರಲ್ಲಿ ಅಪ್ಗ್ರೇಡ್ ಆಗೋಣಂತೆ. ಸೊ ಸದ್ಯಕ್ಕೆ ಇದರಲ್ಲೇ ವ್ಲಾಗ್ಸ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲಾರಿ ಅವರಿಂದ ಭಾಳ ಹುಷಾರಾಗಿರ್ಬೇಕಪ್ಪ, ಕಾಣಿಸಲ್ಲ ಪಾಪ ಅವ್ರಿಗೆ. ಏನಂದರೆ ನಾವು ಇಷ್ಟು ಹತ್ರದಲ್ಲಿರ್ತೀವಿ, ಅವ್ರಿಗೆ ಅವ್ರ ವ್ಯೂವೇ ಇರಲ್ಲ ಅವ್ರಿಗೆ. ಸೊ ಲಾರಿ, ಬಸ್ಸು ಅಂದರೆ ಹೆವಿ ವೆಹಿಕಲ್ಸು ಸ್ವಲ್ಪ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡ್ರೆ ನಾವು ಸೇಫಾಗಿರ್ತೀವಿ. ಈ ಎಲೆಕ್ಟ್ರಿಕ್ ಬಸ್ಸರು ಅಂತೂ ಮೈ ಮೇಲೇ ಬರ್ತಾರೆ ಗುರು, ಯಪ್ಪ ಆ ಸೌಂಡು ಕೇಳಿಸಲ್ಲ ಏನಿಲ್ಲ, ಸೈಲೆಂಟಾಗಿ ಬಂದು ಪಕ್ಕದಲ್ಲಿ ನಿಂತಿರ್ತಾರೆ, ಗೊತ್ತೇ ಆಗಲ್ಲ ನಮಗೆ. ಯಾಕೆ ಇಷ್ಟೊಂದು ಜಾಮ್ ಮಾಡ್ಕೊಂಡವ್ರೆ, ಪೊಲೀಸು ಅಲ್ಲಿ ಜಾಮ್ ಇಲ್ಲ, ಅಲ್ಲಿ ನಿಂತವ್ರೆ. ಇಲ್ಲಿ ಜಾಮ್ ಐತೆ, ಇಲ್ಲಿ ಯಾರು ನಿಂತಿಲ್ಲ ಕಂಟ್ರೋಲ್ ಮಾಡೋಕ್ಕೆ. ಎಲ್ಲಿ ನೋಡಿದ್ರು ಅದರ್ ಸ್ಟೇಟ್ ಗಾಡಿಗಳೇ ಕಾಣಿಸ್ತವೆ ಗುರು, ಅದೆಷ್ಟಾಗ್ಬಿಟ್ಟಿದೆಯೋ ಅದರ್ ಸ್ಟೇಟ್ ವೆಹಿಕಲ್ಸು.
ಅಲ್ಲಿಂದ ಚಳಿ ಸಿಕ್ಕಾಪಟ್ಟೆ ಇರುತ್ತೆ ಇವಾಗ. ಅಂದರೆ ಇದು ಬಂದ್ಬಿಟ್ಟು ಎಲ್ಲ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗೋದು ಮುಂದೆ. ತುಂಬ ಜಾಸ್ತಿ ಇರುತ್ತೆ ಇಲ್ಲಿಂದ. ಏನಂದರೆ ರೋಡ್ ಫ್ರೀ ಇರುತ್ತೆ ಇಲ್ಲಿಂದ, ಆರಾಮಾಗಿ ಹೋಗ್ಬಿಡ್ಬೋದು. ಟ್ರಾಫಿಕ್ ದಾಟಿದ್ಮೇಲೆ ಖಾಲಿ ರೋಡ್ ಸಿಕ್ಕಿದ್ರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ. ಏನ್ ಗುರು, ಆಯ್ತು ಹೋಗು ಗುರು. ಅರ್ಧ ದಾರಿಗೆ ಬಂದ್ಬಿಟ್ಟು ನಿಲ್ಸ್ಕೊಂಬಿಟ್ಟವನೆ. ಹೋಗ್ಬೇಕಾ ಹೋಗ್ಬಿಡ್ಬೇಕು, ರಿಮೈಂಡ್ ಕೊಡಿದ್ರು ಬಂದ ತಾನೇ ಅಡ್ಡ. ಹೋಗ್ಲಿ ನಿಲ್ಸ್ಕೊಂಡೆ, ಹೋಗ್ಬೇಕು, ಅವನು ನಿಲ್ಸ್ಬಿಡ, ನಾವು ನಿಲ್ಸ್ಬಿಡ, ಹೋಗ್ತಾ ಇರಬೇಕು. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ತುಂಬ ಜಾಸ್ತಿ ಉದ್ದ ಬ್ಲಾಗ್ ಆಗೋಯ್ತು ಅನ್ಸುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಆದರೆ ನಾಳೆ ಬೆಳಗ್ಗೆ ಮಾರ್ನಿಂಗ್ ಬ್ಲಾಗ್ ಶೂಟ್ ಮಾಡೋಣ. ಡೇ ಟೈಮು ಹೇಗಿರುತ್ತೆ ಅದನ್ನು ನೋಡೋಣ. ನೈಟೇ ಆಗಿಬಿಟ್ರೆ ಕತ್ಲ ಹೋಗ್ಬಿಡುತ್ತೆ ವಿಡಿಯೋಲೆಲ್ಲ. ನೋಡೋಣ ನಾಳೆ. ಆದರೆ ನಾಳೆ ಬೆಳಗ್ಗೆ ಶೂಟ್ ಡೇ ಮೋಡು ಹೇಗಿರುತ್ತೆ ನೋಡೋಣ. ಸೊ ಯುವರ್ ರೈಡರ್ ರೆಬೆಲ್ ಸೈನಿಂಗ್ ಆಫ್. ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೈಡರ್ ರೆಬೆಲ್ ಸೈನಿಂಗ್ ಆಫ್.